ನನ್ನ ಹೆಸರು ಪ್ರೇಮ. ನಾನು ಡಿಗ್ರಿ ಮುಗಿಸಿ ಅಕ್ಕನ ಮನೆಗೆ ರಜೆಗಂತ ಬಂದಿದ್ದೀನಿ. ನಮ್ಮ ಭಾವ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ನಮ್ಮ ಅಕ್ಕನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಅವಳನ್ನು ತುಂಬ ಇಷ್ಟ ಕೂಡ ಪಡ್ತಾರೆ. ನಾನು ಹೋಗಿ 10 ದಿನ ಆಗಿತ್ತು. ಅಕ್ಕನಿಗೆ ಒಂದು ಅರ್ಜೆಂಟ್ ಅಂತ ಕೆಲಸ ಬಂದ್ಬಿಡ್ತು. ಅವಳು ತುಮಕೂರಿಗೆ ಹೋಗಬೇಕಿತ್ತು. ಅದಕ್ಕೆ ನಾನು ಬರೋದು 10 ದಿನ ಆಗುತ್ತೆ, ಭಾವನನ್ನು ಚೆನ್ನಾಗಿ ನೋಡ್ಕೊ, ಅಡುಗೆ ಮಾಡಿ ಹಾಕು ಅಂತ ಹೇಳಿ ಅವತ್ತೇ ರಾತ್ರಿ ಹೋದಳು. ಭಾವ ಅಕ್ಕನನ್ನು ಬಿಡೋಕೆ ಅಂತ ಹೋದರು. ಆಮೇಲೆ ಮನೆಗೆ ಲೇಟಾಗಿ ಬಂದರು. ಅಷ್ಟರಲ್ಲಿ ನಾನು ಮಲಗಿಬಿಟ್ಟಿದ್ದೆ. ಹಾಗೆ ಮುಂಜಾನೆ ಆಯಿತು. ನಾನು ಭಾವನಿಗೆ ಕಾಫಿ ಕೊಡೋಕ್ಕೆ ಹೋದೆ. ಅವರು ಬರೀ ಒಂದು ಶಾರ್ಟ್ಸ್ ಮೇಲೆ ಮಲಗಿದ್ರು. ಅವರ ದೇಹ ನೋಡಿ ತುಂಬ ಖುಷಿ ಅನ್ನಿಸ್ತು. ಆ ಮಸ್ತಾದ ಮೈಕಟ್ಟು ನೋಡಿ ಹಾಗೆ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ಅವರು ಎದ್ದುಬಿಟ್ಟು ಕಾಫಿ ಕುಡಿದ್ರು. ಹಾಗೆ ನಾನು ಅಲ್ಲಿಂದ ಹೊರಗಡೆ ಬಂದೆ. ಭಾವ ಸ್ನಾನ ಮಾಡೋಕ್ಕೆ ಹೋದರು. ನಾನು ಕಾಫಿ ಕುಡಿತಾ ಹಾಗೆ ಅವರನ್ನು ಸ್ನಾನ ಮಾಡೋದನ್ನು ಕದ್ದು ನೋಡೋಕ್ಕೆ ಹೋದೆ. ಅವರ ಮೈಯನ್ನು ಉಜ್ಜಬೇಕು ಅಂತ ಫೀಲ್ ಆಗ್ತಾಯಿತ್ತು. ಅಷ್ಟರಲ್ಲಿ ಅವರೇ ನನ್ನ ಕರೆದ್ರು. ಪ್ರೇಮ, ನನ್ನ ಮೈಯನ್ನು ಸ್ವಲ್ಪ ಉಜ್ಜು ಬಾ, ನನಗೂ ಅಷ್ಟೇ ಬೇಕಾಗಿತ್ತು. ಆಮೇಲೆ ನಾನು ಹಾಗೆ ಅವರನ್ನು ಉಜ್ತಾ ನನ್ನ ಎದೆನ ಅವರ ಬೆನ್ನಿಗೆ ಟಚ್ ಮಾಡ್ತಾ ಹೋದೆ. ಅವರಿಗೆ ಅದು ಏನೋ ಖುಷಿ ಕೊಡ್ತಾ ಹಾಗೆ ಅನ್ನಿಸ್ತು. ಮತ್ತೆ ಅವರು ಯಾಕೋ ಕಂಟ್ರೋಲ್ ಮಾಡಿಕೊಂಡು ಸಾಕು ಪ್ರೇಮ, ಹೋಗು ಅಂತಂದರು. ನಾನು ಓಕೆ ಭಾವ ಅಂತ ಹೊರಗಡೆ ಬಂದ್ಬಿಟ್ಟೆ. ಅವರಿಗೆ ನನ್ನ ಮೇಲೆ ಏನೋ ಆಸೆ ಹುಟ್ಕೊಳ್ತಾ ಇತ್ತು. ಅದು ಆದಮೇಲೆ ನಾನು ಸ್ನಾನ ಮಾಡೋಕ್ಕೆ ಅಂತ ಸ್ನಾನದ ರೂಮ್ಗೆ ಹೋದೆ. ಸ್ನಾನ ಮಾಡಿ ಹೊರಗಡೆ ಬಂದು ಅಷ್ಟರಲ್ಲಿ ನಮ್ಮ ಭಾವ ಎದುರು ನಿಂತ್ಕೊಂಡಿದ್ದರು. ಅವರನ್ನು ನೋಡಿದ ತಕ್ಷಣ ನಾನು ಟವಲನ್ನು ಬಿಟ್ಬಿಟ್ಟೆ. ಅದೇ ಟೈಮಲ್ಲಿ ನನ್ನ ದೇಹದ ಸೌಂದರ್ಯವನ್ನು ಭಾವ ಕಣ್ಣಲ್ಲೇ ಸವಿತಾ ನಿಂತುಬಿಟ್ರು. ನನ್ನ ದೊಡ್ಡದಾಗಿರೋ 2 ಮೂಲೆಗಳನ್ನು, ನನ್ನ ಸಣ್ಣದಾಗಿರೋ ಸೊಂಟದ ದಪ್ಪವಾಗಿರೋ ತಿಕ್ಕವನ್ನು ಕಣ್ತುಂಬ ಸವಿತಾ ಇದ್ದರು. ನನ್ನ ಇಂಚು ದೇಹ ಹಾಗೆ ಅನುಭವಿಸ್ತಾ ಇದ್ದರು. ಸಡನ್ನಾಗಿ ನಾನು ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡೆ. ಆಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಕರೆದೆ. ಮಧ್ಯಾಹ್ನ ಊಟ ಮಾಡುವಾಗ ನನ್ನ ದೇಹನ ತುಂಬ ನೋಡ್ತಾ ಇದ್ದರು. ನನ್ನ ಬಾಡಿ ಫಿಟ್ ಆಗಿರೋ ಟೀ ಶರ್ಟ್ ಹಾಕಿದ್ದೆ ಮತ್ತು ಟೈಟ್ ಆಗಿರೋ ಪ್ಯಾಂಟ್ ಹಾಕಿದ್ದೆ. ಅದನ್ನು ನೋಡಿ, ಪ್ರೇಮ, ನಿನಗೆ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂದರು. ನಾನು ಥ್ಯಾಂಕ್ಸ್ ಭಾವ ಅಂದೆ. ಹಾಗೆ ಊಟ ಆದಮೇಲೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮಲ್ಗೋಕೆ ಅಂತ ರೂಮ್ಗೆ ಹೋದೆ. ಭಾವ ನನಗೆ ತಲೆ ತುಂಬ ನೋಯ್ತಾ ಇದೆ, ಸ್ವಲ್ಪ ಹೊತ್ತು ಬಾ ಪ್ರೇಮ ಅಂತ ಕರೆದ್ರು. ಓಕೆ ಭಾವ, ಬಂದೆ ಅಂತ ಹೋದೆ. ಹಾಗೆ ಅವರು ತಲೆ ಒತ್ತಬೇಕು ಅಂತ ಅವರ ಹತ್ತಿರ ಮಂಚದ ಮೇಲೆ ಕೂತೆ. ಅವರ ತಲೆ ಒತ್ತುತ್ತಾ ನನ್ನ ಮೊಲೆ ಅವರ ಹಣೆಗೆ ಟಚ್ ಆಯಿತು. ನನಗೂ ನನ್ನ ದಪ್ಪವಾಗಿರೋ ಮೊಲೆಗೂ ಖುಷಿ ಅನ್ನಿಸ್ತಾ ಇತ್ತು. ಸಡನ್ನಾಗಿ ಭಾವ ನನ್ನ ಮಂಚದ ಮೇಲೆ ಎಳ್ಕೊಂಡ್ರು. ಪ್ರೇಮ, ನನ್ನ ಬಾಡಿ ನಿನಗೆ ಇಷ್ಟನಾ ಅಂತ ಕೇಳಿದರು. ನಾನು ಹೌದು ಭಾವ, ತುಂಬ ಇಷ್ಟ ಅಂತ ಅಂದೆ. ಅವರು ನನಗೆ ನಿನ್ನ ಬಾಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದರು. ಹಾಗೆ ಸ್ವಲ್ಪ ಬಾಡಿ ಟಚ್ ಮಾಡಿಸೋಣ ಅಂದರು. ನನಗೂ ಅಷ್ಟೇ ಬೇಕಾಗಿತ್ತು. ಆಯಿತು ಭಾವ ಅಂದೆ. ನನಗೆ ನಿನ್ನ ದೇಹನೆಲ್ಲ ಮೊದಲು ಕಣ್ಣಲ್ಲಿ ತುಂಬ್ಕೋಬೇಕು, ಅದನ್ನು ಸವಿಬೇಕು ಅಂದರು. ಅದೇ ರೀತಿ ನಾನು ಕೂಡ ನಿಮ್ಮ ದೇಹನ ಸವಿಬೇಕು ಅಂದೆ. ಅವರು ತಕ್ಷಣ ಬಟ್ಟೆನೆಲ್ಲ ಬಿಚ್ಚಿ ನಿಂತ್ಕೊಂಡ್ರು. ನಾನು ನಿಧಾನವಾಗಿ ಬಟ್ಟೆ ಬಿಚ್ಚಿ ನಿಂತ್ಕೊಂಡೆ. ನನ್ನ ಮೊಲೆಗಳನ್ನು ನೋಡಿ ಅವರಿಗೆ ತಡೆಯೋಕ್ಕೆ ಆಗಲಿಲ್ಲ. ಸಡನ್ನಾಗಿ ಬಂದು ನನ್ನ 2 ಮೂಲೆಗಳನ್ನು ಮುಟ್ಟುತ್ತಾ, ತುಂಬ ದೊಡ್ಡದು ನಿನ್ನ ಮೊಲೆ, ನನಗೆ ಹಾಲು ಕುಡಿಸು ಅಂದರು. ಭಾವ, ಇವತ್ತು ಈ ಮೊಲೆಗಳು ನನ್ನ ತಿಕ್ಕ, ನನ್ನ ಇಡೀ ದೇಹನೇ ನಿಂದು, ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ ಅಂದೆ. ಅವರು ಒಂದು ಕೈಯಲ್ಲಿ ನನ್ನ ಮೊಲೆನ ಅಲ್ಲಾಡಿಸಿದ್ರು, ಇನ್ನೊಂದು ಕಡೆ ನನ್ನ ಮೊಲೆನ ಸೀಪ್ತಾ ಇದ್ದರು. ಅದು ಅಂತೂ ಸ್ವರ್ಗ ಸುಖ ಕೊಡ್ತಾ ನನಗೆ. ನಾನು ನಿಧಾನವಾಗಿ ಅವರ ತುನ್ನೆ ಹಿಡ್ಕೊಂಡೆ. ಮೇಲೆ ಕೆಳಗೆ ಮಾಡ್ತಾ ಹೋದೆ. ಅವರು ಮಾಡು ಪ್ರೇಮ, ಹಾಗೆ ಮಾಡು, ನನಗೆ ತುಂಬ ಹಿತ ಆಗ್ತಿದೆ ಅಂದರು. ಅದನ್ನು ಮಾಡ್ತಾ
ನನ್ನ ತಿಕ್ಕದ ಒಳಗೆ ಅವರು 7 ಇಂಚು ತುನ್ನೇನ ಹಾಕಿ ಸಿಗಿಸಿದರು. ಮುಂದೆ ನಿಮಗೆ ಗೊತ್ತಲ್ವಾ, ಸ್ವರ್ಗದ ಬಾಗಿಲು ಹಾಗೆ ತೆರೆಕೊಂಡು ಎಲ್ಲ ಸುಖವನ್ನು ನೀಡ್ತಾ ಹೋಯಿತು.